ದಿನಕ್ಕೆ ಒಂದು ಈ ರೀತಿ ಲಾಡುಗಳನ್ನ ತಿಂದರೆ ನಿಮಗೆ ತಾಕತ್ ಅಂದರೆ ಎನರ್ಜಿ ಲೆವೆಲ್ ಹೆಚ್ಚಾಗುತ್ತೆ. ಅದಕ್ಕೆ ಮೊದಲೇದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಈ ಲಾಡು ಮಾಡೋಕ್ಕೆ ಮೊದಲೇದಾಗಿ ಈ ರೀತಿ ಒಂದು ತುರಿದಿರುವಂಥ ಕೊಬ್ಬರಿನ ತೆಗೆದುಕೊಳ್ಳಿ, ಒಣ ಕೊಬ್ಬರಿನ. ನೆಕ್ಸ್ಟ್ ಬಂದು ಕಾರಿಕಾಯಿ ಅಂದರೆ ಒಣ ಖರ್ಜೂರನ ತೆಗೆದುಕೊಳ್ಳಿ. ನಂತರ ಈ ದ್ರಾಕ್ಷಿ, ಈ ಒಣ ದ್ರಾಕ್ಷಿ ಸಿಗುತ್ತೆ, ಒಣ ದ್ರಾಕ್ಷಿಯಲ್ಲಿ ಕೆಂಪು ಒಣ ದ್ರಾಕ್ಷಿ ಬರುತ್ತೆ, ಅದನ್ನು ತೆಗೆದುಕೊಳ್ಳಿ. ಆನಂತರ ಏಲಕ್ಕಿ ತೆಗೆದುಕೊಳ್ಳಿ. ನಂತರ ಬೆಲ್ಲ, ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೆಲ್ಲ ತೆಗೆದುಕೊಳ್ಳಿ, ನೀವು ಏನು ಕ್ವಾಂಟಿಟಿ ತೆಗೆದುಕೊತೀರ ಅದಕ್ಕೆ ತಕ್ಕಂಗೆ. ಮತ್ತು ಲವಂಗ ತೆಗೆದುಕೊಳ್ಳಿ. ನಂತರ ಅಂಟು, ಈ ಅಂಟು ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಮಾರ್ಕೆಟೆಲ್ಲ ಅವೈಲೇಬಲ್ ಇರುತ್ತೆ, ಅಂದರೆ ಇದು ಗಿಡದಿಂದ ನ್ಯಾಚುರಲ್ ಆಗಿ ತೆಗೆದಂಥ ಅಂಟು, ಅದನ್ನು ತೆಗೆದುಕೊಳ್ಳಿ. ಆಮೇಲೆ ನಂತರ ಕಸಗಸೆ, ಸ್ವಲ್ಪ ಕಸಗಸೆನ ತೆಗೆದುಕೊಳ್ಳಿ. ನಂತರ ಸ್ವಲ್ಪ ಮೆಣಸು ಕಾಳನ್ನು ತೆಗೆದುಕೊಳ್ಳಿ, ಕರಿಮೆಣಸು, ಒಂದು 100 ಗ್ರಾಮ್ ಬಾದಾಮಿಯನ್ನು ತೆಗೆದುಕೊಳ್ಳಿ. ನಂತರ ಗೋಡಂಬಿ, ಅದು ಒಂದು 100 ಗ್ರಾಮ್, ಓಕೆ. ಸ್ವಲ್ಪ ಪ್ರಮಾಣದಲ್ಲಿ ಆಳ್ವೆಯನ್ನು ತೆಗೆದುಕೊಳ್ಳಿ. ಇದು ಆಳನ್ನು ಹೆಚ್ಚು ಡೆಲಿವರಿ ಆದಂಥ ಲೇಡೀಸ್ಗೆ ಕೊಡ್ತಾರೆ, ಆ ಐಟಮ್ ಇದನ್ನು ತೆಗೆದುಕೊಳ್ಳಿ. ಮೊದಲೇದಾಗಿ ಈ ಗೋಡಂಬಿ, ದ್ರಾಕ್ಷಿ ಇವುಗಳನ್ನು ಹುರಿದುಕೊಳ್ಳಿ. ಆಮೇಲೆ ಚಿಕ್ಕದಾದಂಥ ಪೀಸ್ ಮಾಡ್ಕೊಳ್ಳಿ, ಅಂದರೆ ತುಪ್ಪದಲ್ಲಿ ಹುರಿದ್ರೆ ಚೆನ್ನಾಗಿರುತ್ತೆ, ತುಪ್ಪದಲ್ಲಿ ಹುರಿಯಿರಿ. ಈ ರೀತಿ ಲೈಟಾಗಿ ಕೆಂಪಗಾಗೋವರೆಗೂ ಹುರಿದು ತೆಗೆದು ಹಾಕಿ. ಮತ್ತು ಸ್ವಲ್ಪ ತುಪ್ಪ ತೆಗೆದುಕೊಳ್ಳಿ. ಆ ತುಪ್ಪದಲ್ಲಿ ಅಂದರೆ ಈ ಏಲಕ್ಕಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಫ್ರೈ ಮಾಡಿದಾಗ ನಿಮಗೆ ಒಂಥರ ಲೈಟಾಗಿ ಫ್ರೈ ಮಾಡಿ, ಕೆಂಪಗಾಗೋವರೆಗೂ ಬಿಡಬೇಡಿ. ಅದೇ ರೀತಿ ಲವಂಗ, ಮೆಣಸುಕಾಳು ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಅಂದರೆ ಅತಿ ಜೋರಾಗಿ ಉರಿಯನ್ನು ಇಡಬೇಡಿ, ಸ್ವಲ್ಪ ಲೈಟಾಗಿ ಇಟ್ಕೊಳ್ಳಿ, ಆವಾಗ ಹೊತ್ತಲ್ಲ. ಅದೇ ರೀತಿ ಆಳ್ವೆ ಕೂಡ ಫ್ರೈ ಮಾಡಿ. ಆಳ್ವೆ ಕೂಡ ಬೇಗ ಹೊತ್ತಿಬಿಡುತ್ತೆ, ಅದಕ್ಕೆ ಉರಿನ ಆಫ್ ಮಾಡ್ಕೊಳ್ಳಿ. ನಂತರ ಕಸಗಸಿನೂ ಕೂಡ ಫ್ರೈ ಮಾಡಿ. ಕಸಗಸಿಯನ್ನು ಕೂಡ ನೀವೇನು ಬಾದಾಮಿಯನ್ನು ಫ್ರೈ ಮಾಡ್ಕೊಂಡಿರ್ತಾರೆ ಅದ್ರ ಜೊತೆ ಮಿಕ್ಸ್ ಮಾಡಿ, ಅಂದರೆ ಏಲಕ್ಕಿ ಜೊತೆ ಮಿಕ್ಸ್ ಮಾಡಬೇಡಿ. ಅದೇ ರೀತಿ ಈ ಅಂಟೇನಿದೆ, ಈ ಅಂಟನ್ನು ಕೂಡ ಫ್ರೈ ಮಾಡಿ. ಈ ಅಂಟನ್ನ ಫ್ರೈ ಮಾಡಿದಾಗ ಇದು ಯಾವ ರೀತಿ ಅಂದರೆ ನಮ್ಮ ರೆಗ್ಯುಲರ್ ಸ್ಯಾಂಡ್ಗೆ ಏನು ಬರುತ್ತೆ ಆ ರೀತಿ ಅರಳ್ಕೊಳ್ಳುತ್ತೆ, ಅರಳುವರೆಗೂ ಫ್ರೈ ಮಾಡಿ. ಈಗ ನೋಡಿ ಈ ರೀತಿ ಅರಳ್ಕೊಳ್ಳುತ್ತೆ, ಅದನ್ನು ಕೂಡ ನೀವು ಬಾದಾಮಿ ಜೊತೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ಬರೋವರೆಗೂ ಫ್ರೈ ಮಾಡಿ. ಇದಾದ ನಂತರ ನೆಕ್ಸ್ಟ್ ಬಂದು ಏನು ಕಾರಿಕಾಯಿ ಇರುತ್ತೆ ಅಂದರೆ ಒಣ ದ್ರಾಕ್ಷಿ ಇದೆ, ಅದನ್ನು ಪೌಡ್ರ್ ಮಾಡ್ಕೊಳ್ಳಿ. ಪೌಡ್ರ್ ಮಾಡಿಕೊಂಡು ಅದನ್ನು ಕೂಡ ನೀವು ಫ್ರೈ ಮಾಡಿ. ನಂತರ ಈ ಕೊಬ್ಬರಿ, ಏನು ತುರಿದಿರೋ ಕೊಬ್ಬರಿ ಇರುತ್ತೆ ಆ ಕೊಬ್ಬರಿ ಕೂಡ ನೀವು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ಫ್ರೈ ಮಾಡಿ. ಇದನ್ನು ಯಾವ ರೀತಿ ಫ್ರೈ ಅಂದರೆ ಲೈಟಾಗಿ ಬ್ರೌನ್ ಕಲರ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿ. ಇದನ್ನು ಕೂಡ ಡ್ರೈ ಫ್ರೂಟ್ಸ್ ಏನಿದೆ ಅದರ ಏನು ತೆಗೆದಿದ್ದೀನಿ ಅದ್ರ ಜೊತೆನೇ ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ನಂತರ ಏನಿದೆಯೋ ನಾವೇನು ಬೆಲ್ಲ ತೆಗೆದುಕೊಂಡಿರ್ತೀವಿ ಆ ಬೆಲ್ಲ ಅಂದರೆ ನಿಮ್ಮ ಕ್ವಾಂಟಿಟಿ ಸೈಜ್ ತಕ್ಕಂಗೆ ಬೆಲ್ಲ ತೆಗೆದುಕೊಳ್ಳಿ. ಇದೆಷ್ಟು ಇರಬೇಕಂದ್ರೆ ಒಂದು 100 ಗ್ರಾಮ್ ಅಷ್ಟು, ಇಲ್ಲ ಅಂದರೆ ನೀವು ಏನು ಮೆಟೀರಿಯಲ್ ತೊಗೊಂಡಿರ್ತೀರ ಆ ಮೆಟೀರಿಯಲ್ನ ಅರ್ಧ ಭಾಗಕ್ಕಿಂತ ಕಡಿಮೆ ಇರಲಿ. ಇದನ್ನು ತೆಗೆದುಕೊಂಡು ಅದರ ಸ್ವಲ್ಪ ತುಪ್ಪ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ
ಬೇಯಕ್ಕೆ ಬಿಡಿ. ಅದು ಬೇಯ್ತಾ ಇರುತ್ತೆ. ಅಷ್ಟರೊಳಗಡೆ ನೀವೇನು ಮಾಡಿ ಏಲಕ್ಕಿ ಮತ್ತು ಪೌಡ್ರನ್ನ ಮಾಡ್ಕೊಳ್ಳಿ. ಏಲಕ್ಕಿ, ಲವಂಗ ಇದೇನು ಐಟಮ್ ಇದೆ ಫ್ರೈ ಮಾಡಿದ ಪೌಡ್ರ್ ಮಾಡ್ಕೊಳ್ಳಿ. ಈ 3 ಐಟಮ್ ಮಾತ್ರ ಪೌಡ್ರ್ ಮಾಡಿ. ಪೌಡ್ರ್ ಮಾಡಿದ್ಮೇಲೆ ಆ ಪೌಡ್ರನ್ನ ತೊಗೊಂಡು ಈ ಕೊಬ್ಬರಿ ಇದೇನು ಎಲ್ಲ ಐಟಮ್ ಫ್ರೈ ಮಾಡಿದರೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಇದನ್ನು ಈ ಬೆಲ್ಲದ ಆಣ ಏನು ಬರುತ್ತೆ, ಆಣನ ಒಂದು ಸರಿ ಎತ್ಬಿಟ್ಟು ನೋಡಿ, ಈ ರೀತಿ ಜೇನುತುಪ್ಪದ ಹಾಗೆ ಲೈನಾಗಿ ಬೀಳ್ತಾ ಇರುತ್ತೆ. ಆ ಅರ್ಥ ಬಂದಮೇಲೆ, ಆ ಹದ ಬಂದಮೇಲೆ ಅದಕ್ಕೆ ಎಲ್ಲ ಮಿಕ್ಸನ್ನು ಹಾಕಿ, ಈ ರೀತಿ ಎಲ್ಲ ಮಿಕ್ಸ್ ಹಾಕಿ ಲೈಟಾಗಿ ಮಿಕ್ಸ್ ಮಾಡಿ. ಈ ರೀತಿ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ನ ಬಂದ್ ಮಾಡಿಬಿಡಿ, ಅತಿ ಹೀಟ್ ಮಾಡಬೇಡಿ. ಇದನ್ನು ಯಾವ ರೀತಿ ಉಂಡೆ ಕಟ್ಟಬೇಕಂದ್ರೆ, ಈ ರೀತಿ ಪ್ಲಾಸ್ಟಿಕ್ ಕವರ್ನ ಕೈಗೆ ಹಾಕ್ಕೊಳ್ಳಿ. ಪ್ಲಾಸ್ಟಿಕ್ ಕವರ್ನ ಕೈಗೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ಕೈಗೆ ಗಂಟಲ್ಲ, ಮತ್ತು ಬಿಸಿ ಇರೋದಕ್ಕೆ ಕೂಡ ಕೈಗೆ ಅಷ್ಟೊಂದು ತಾಗಲ್ಲ. ಈ ರೀತಿ ಹಾಕ್ಕೊಂಡು 2 ಕೈಗೆ ಕವರ್ ಹಾಕ್ಕೊಂಡು ನೀವು ಎಲ್ಲ ಮಿಕ್ಸ್ನ ತೊಗೊಂಡು ಕೈಯಲ್ಲಿ ಹಾಕ್ಕೊಂಡು ಲಾಡು ಮಾಡಿ. ಇದು ಬಿಸಿ ಇದ್ದಾಗಲೇ ಮಾಡಿ, ಲೇಟ್ ಆಗಿಬಿಟ್ರೆ ಇದು ಲಾಡು ಸರಿಯಾಗಿ ಆಗೋಲ್ಲ, ಯಾಕಂದರೆ ಅದು ಬೆಲ್ಲದ ಆಣ ಡ್ರೈ ಆಗಿಬಿಡುತ್ತೆ. ಈ ರೀತಿ ಲಾಡು ಮಾಡಿ ಇದನ್ನು ನೀವು ಡೈಲಿ ಅಂದರೆ ಮಾರ್ನಿಂಗ್ ಎಂಟಿ ಸ್ಟಮಕಲ್ಲಿ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಒಂದೊಂದು ತಿನ್ನೋದ್ರಿಂದ ಇದು ತುಂಬ ಇಂಪಾರ್ಟೆಂಟ್. ಅಂದರೆ ಇದನ್ನು ಎಕ್ಸಸೈಸ್ ಯಾರು ಮಾಡ್ತಾರೆ ಅಂದರೆ ಅತಿ ಹೆಚ್ಚು ಎನರ್ಜಿ ಲೆವೆಲ್ ಬೇಕು ಅನ್ನೋರು ಕೂಡ ಇದನ್ನು ತಿಂದರೆ ಚೆನ್ನಾಗಿರುತ್ತೆ. ಅದೇ ರೀತಿ ಇದನ್ನು ಹೆಚ್ಚು ಯೂಸ್ ಮಾಡೋದೇನೆಂದರೆ ಬಾಣ್ತಿಯರು ಅಂದರೆ ಡೆಲಿವರಿ ಆಗಿರೋಂಥ ಮಹಿಳೆಯರಿಗೆ ಇದನ್ನು ಡೈಲಿ ಉಂಡು ಈ ರೀತಿ 2 ಟೈಮ್ ಕೊಡ್ತಾರೆ ಈ ಲಾಡುನ. ಇದನ್ನು ಕೊಡೋದ್ರಿಂದ ಅವ್ರ ಹತ್ರ ಕೂಡ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಬೇರೆಯವ್ರು ಕೂಡ ಶೇರ್ ಮಾಡಿ. ಅದೇ ರೀತಿ ನನ್ನ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.